ನಮಸ್ತೆ ಎಲ್ರಿಗೂ. ಇವಾಗಂತೂ ನೀವು ಯಾವುದೇ ಟಿ ವಿ ಮಾಧ್ಯಮಗಳಲ್ಲಿ ಆಗಿರಬಹುದು, ಯೂಟ್ಯೂಬ್ನಲ್ಲಿ ಆಗಿರಬಹುದು, ಹೇಳ್ತಾ ಇರೋವಂಥದ್ದು ಒಂದೇ ಮಾತು: ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ. ಬ್ರೇಕಿಂಗ್ ನ್ಯೂಸ್. ಚಿನ್ನವನ್ನು ಕೊಂಡ್ಕೊಳ್ಳೋದಕ್ಕೆ ಹೋಗಬೇಡಿ, ಇವಾಗ ಭಾರಿ ಇಳಿಕೆ ಆಗುತ್ತೆ ಮುಂದೆ, ಆವಾಗ ಚಿನ್ನವನ್ನು ತಗೊಳ್ಳಿ ಅಂತ ಹೇಳ್ತಿರೋವಂಥದ್ದು. ಇದು ಎಷ್ಟರ ಮಟ್ಟಿಗೆ ನಿಜ? ನಿಜವಾಗ್ಲೂ ಚಿನ್ನದ ಬೆಲೆ ಭಾರಿ ಇಳಿಕೆ ಆಗ್ತಾ ಇದೆಯಾ, ಇಲ್ಲ ಸ್ವಲ್ಪ ಮಾತ್ರ ಇಳಿಕೆ ಆಗ್ತಾ ಇದೆಯಾ? ಇಳಿಕೆ ಆದರೂ ಕೂಡ ಎಷ್ಟಾಗಬಹುದು? ಇದ್ರ ಬಗ್ಗೆ ಚಿನ್ನದ ತಜ್ಞರು ಏನು ಹೇಳ್ತಾರೆ, ಪ್ರತಿಯೊಂದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀನಿ. ಅವರು ಹೇಳ್ತಿರುವಂಥದ್ದು ಎಷ್ಟರ ಮಟ್ಟಿಗೆ ನಿಜ ಅನ್ನುವಂಥದ್ದು. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಲೈಕ್ ಮಾಡಿ. ಯಾರೆಲ್ಲ ಹೊಸಬರಾಗಿದ್ದೀರ ನಮ್ಮ ಚಾನಲ್ಗೆ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇಷ್ಟಕ್ಕೂ ಈ ಒಂದು ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಅಂತ ಏನಕ್ಕೆ ಹೇಳ್ತಿದ್ದಾರೆ? ನಿಜವಾಗ್ಲೂ ಚಿನ್ನದ ಬೆಲೆಯಲ್ಲಿ ಇಳಿಕೆ ಆಗುತ್ತಾ, ಕಡಿಮೆ ಆಗುತ್ತೆ ಚಿನ್ನದ ಬೆಲೆ ಅಂತ ಹೇಳೋದಾದರೆ, ಇತ್ತೀಚೆಗೆ ಷೇರು ಮಾರುಕಟ್ಟೆ ಅನ್ನುವಂಥದ್ದು ಕುಸಿತ ಕಂಡಿರುವಂಥದ್ದು. ಹಾಗಾಗಿ ಏನಾಗಬಹುದು, ಚಿನ್ನದ ಬೆಲೆಯಲ್ಲಿ ಕೂಡ ಕಡಿಮೆ ಆಗಬಹುದು ಅಂತ ಪ್ರಿಡಿಕ್ಟನ್ನು ಮಾಡ್ತಾ ಇರೋವಂಥದ್ದು. ಹಾಗಾದರೆ ಈ ಚಿನ್ನ ಭಾರಿ ಇಳಿಕೆ ಆಗಿಬಿಡುತ್ತಾ? ಇವಾಗ 8,000 ಚಿಲ್ಲರೆ ಇರುವಂತಹ ಚಿನ್ನದ ಬೆಲೆ ಏನು ಕಡಿಮೆ ಅಂತ ಆಗಿಬಿಟ್ರೆ 5,000 ಕಡಿಮೆ ಆಗಿಬಿಡುತ್ತಾ? ಆ ರೀತಿಯಾಗಿ ಖಂಡಿತವಾಗ್ಲೂ ಆಗೋದಿಲ್ಲ. ಚಿನ್ನದ ಬೆಲೆ ಅನ್ನುವಂಥದ್ದು ತಜ್ಞರು ಏನು ಹೇಳ್ತಿದ್ದಾರೆ ಅಲ್ವಾ, ಅವರ ಮಟ್ಟಿಗೆ ಕೂಡ ಚಿನ್ನದ ಡಿಮ್ಯಾಂಡ್ ಅನ್ನುವಂಥದ್ದು ಅಷ್ಟೇ ಇರುತ್ತೆ. ಬೆಲೆ ಅನ್ನುವಂಥದ್ದು ಇನ್ನು ಮುಂದೆ ಏರಿಕೆ ಆಗುತ್ತೆ ವಿನಃ ಕಡಿಮೆ ಆಗೋದಿಲ್ಲ. ಒಂದು ವೇಳೆ ಷೇರು ಮಾರುಕಟ್ಟೆ ಕುಸಿತ ಹೊಂದಿರುವಂಥದ್ದು ಚಿನ್ನದ ಬೆಲೆಯಲ್ಲಿ ಕೂಡ ಪರಿಣಾಮ ಬೀರ್ತು ಅಂತ ಅಂದರೆ, ಎಲ್ಲೋ ಒಂದು 200-300 ರೂಪಾಯಿ ಈ ರೀತಿಯಾಗಿ ಕಡಿಮೆ ಆಗುತ್ತೆ ವಿನಃ ಎಲ್ಲರೂ ಹೇಳ್ತಾ ಇರೋ ರೀತಿಯಾಗಿ ತುಂಬ ಹೆಂಗೆ ಅಂತ ಅಂದರೆ ಭಾರಿ ಇಳಿಕೆ ಅಂತ ಅಂದರೆ ತುಂಬ ಸಾವಿರಾರು ರೂಪಾಯಿ ಇಳಿಕೆ ಆಗುತ್ತೆ ಅನ್ನೋ ಥರ ಹೇಳ್ತಾ ಇರೋವಂಥದ್ದು. ಆದರೆ ಸಾವಿರಾರು ರೂಪಾಯಿ ಅನ್ನೋವಂಥದ್ದು ಇಳಿಕೆ ಆಗೋದಿಲ್ಲ. ತುಂಬ ಎಲ್ಲೋ ಒಂದು 200-300 ರೂಪಾಯಿ ಆ ರೀತಿಯಾಗಿ ಇಳಿಕೆ ಆಗಬಹುದು ಅಷ್ಟೇ. ಆದರೆ ವ್ಯೂಸ್ಗೋಸ್ಕರ ಭಾರಿ ಇಳಿಕೆ ಅಂತ ಸುಳ್ಳು ಹೇಳ್ತಿರ್ಬೋದು, ಈ ಥರ ಎಲ್ಲ ಕೂಡ ಆಗುತ್ತೆ. ಅದನ್ನು ನಂಬ್ಕೊಳ್ಳೋದಕ್ಕೆ ಹೋಗಬೇಡಿ. ಭಾರಿ ಇಳಿಕೆ ಏನಾಗೋದಿಲ್ಲ, ಆದರೂ ಕೂಡ ಕಡಿಮೆನೇ ಆಗುವಂಥದ್ದು. ಮಾಹಿತಿ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.